ತಾಳಿ ಕಟ್ಟು ಶುಭ ವೇಳೆಯಲ್ಲಿ ಆ ಹುಡುಗಿ ಹೇಳ್ತಾರೆ ನನಗೆ ನಿನ್ನ ಮದ್ವೆ ಆಗಕ್ಕೆ ಆಗಲ್ಲ ಅಂತ. ಬೇಡವೇ ಬೇಡ, ನೀನ್ ನನಗೆ ಇದುವರೆಗೆ ಹೇಳಿರೋದಲ್ಲ ಸುಳ್ಳು, ನಾನ್ ನಿನ್ನ ಮದ್ವೆ ಆಗಲ್ಲ ಅಂತ. ಸಿಕ್ಕಾಪಟ್ಟೆ ಚರ್ಚೆ. ಈ ಒಂದು ಘಟನೆ ನಡೆದಿರೋದು ಶೃಂಗೇರಿಯಲ್ಲಿ. ಇದ್ರ ಹಿಂದೆ ಕೂಡ ಇದೇ ರೀತಿ ಒಂದು ಘಟನೆ ಇರುತ್ತೆ. ಆದ್ರೆ ಅದಕ್ಕೂ ಇದಕ್ಕೂ ಇದೆಯಲ್ಲ ತುಂಬಾನೇ ವ್ಯತ್ಯಾಸ ಇದೆ. ಅದನ್ನ ಅರಿಯದ ಜನ ಸಿಕ್ಕಾಪಟ್ಟೆ ಹೆಣ್ಮಗುನ ಬೈತಾ ಇದೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಆದ್ರೆ ಇಲ್ಲಿ ಆ ಹುಡುಗಿ ಎಲ್ಲಾದ್ರೂ ಆ ಸುಳ್ಳಿನ ಕಂತೆಗೆ ಬಿದ್ದಿದ್ರೆ ಅವಳ ಜೀವನವೇ ಹಾಳಾಗ್ತಿತ್ತು. ಹೌದು, ಏನಿದು ಕತೆ ಅಂತ ನೋಡೋಣ. ಹಾಯ್, ಶೃಂಗೇರಿಯಲ್ಲಿ ನಡೆದ ಘಟನೆ. ಅಲ್ಲಿ ಮದುವೆಗೆ ಸಕಾಲ ಸಿದ್ಧತೆ ನಡೆದಿರುತ್ತೆ. ಹುಡ್ಗ ಹುಡುಗಿ ಇಬ್ರು ಮಂಟಪಕ್ಕೆ ಬಂದಿರ್ತಾರೆ. ಆವಾಗ ಹುಡುಗಿ ಹೇಳ್ತಾಳೆ, ನಾನ್ ಇವನ ಮದ್ವೆ ಆಗಲ್ಲ ಅಂತ. ಎಲ್ಲರಿಗೂ ಒಂಥರ ಶಾಕ್ ಆಗುತ್ತೆ. ಹುಡ್ಗನ ಮನೆಯವರಿಗೆ ಸಿಟ್ಟು ಬರುತ್ತೆ. ಮದುವೆ ಮಂಟಪಕ್ಕೆ ಬಂದ ಮೇಲೆ ನೀನ್ ಯಾಕೆ ಹಾಗೆ ಹೇಳ್ತೀಯಾ, ಏನ್ ಕಾರಣ ಅಂತ. ಆವಾಗ ಅವಳು ಹೇಳ್ತಾಳೆ, ನನಗೆ ಈ ಹುಡ್ಗ ಬೇಡ, ಇವನ್ ತುಂಬಾ ಸುಳ್ಳು ಹೇಳಿ ಈ ಮದುವೆ ಮಾಡ್ತಾ ಇರೋದು, ನನಗಿದು ಬೇಡ. ಇಲ್ಲಿ ನಾನು ಈ ಹುಡುಗಿ ಡಿಸಿಷನ್ ದಿ ಬೆಸ್ಟ್ ಹೇಳ್ತೀನಿ. ಅವಳಿಗೆ ಅದು ಸೆಕೆಂಡ್ ಮ್ಯಾರೇಜ್ ಆಗಿತ್ತು. ಸೆಕೆಂಡ್ ಮ್ಯಾರೇಜ್ ಅಲ್ಲೂ ಅವಳು ಆ ರೀತಿ ಧೈರ್ಯ ತೋರಿದಾಳಲ್ಲ, ಅದಕ್ಕೆ ನಾವು ಮೆಚ್ಚಲೇಬೇಕು. ಆದ್ರೆ ಆಕೆಗೆ ಬರುವ ಕಮೆಂಟ್ಗಳು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಿದೆ. ನಮಗೆ ಸತ್ಯನೇ ಗೊತ್ತಿಲ್ಲದೆ ನಾವು ಈ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಈಕೆ ಮದುವೆಯಲ್ಲಿ ಏನ್ ನಡೀತು, ಯಾಕೆ ಅವಳ ಡಿಸಿಷನ್ ಬೆಸ್ಟ್ ಅಂತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದು ನೋಡಿ ನಂತರ ಮಾತಾಡುವ. ಈಗ ಒಂದು ಪ್ರಶ್ನೆ ಕೇಳಿದ್ರು, ನನ್ನ ಏಜ್ ಜಾತಕ ವ್ಯತ್ಯಾಸ ಆಗಿದೆಯಲ್ಲ ಅಂತ. ಅದಕ್ಕೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಮೂರು ಪ್ರಶ್ನೆ ಮಾತಾಡಿ ನೀವು. ಮೇಡಮ್ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೂ ನಾವು ಹೇಳಿರ್ತೀವಿ. ಇಷ್ಟ ಇಲ್ಲ ಅಂತ ನಿಮ್ಗೆ ಏಜ್ ಡಿಫರೆನ್ಸ್ ಜಾಸ್ತಿ ಲೆಟರ್ ಬಂದು ಕಳಿಸಿದ್ದಾರೆ. ಮಾಡಿ ಜನ ಕಾಯ್ತಾ ಇದ್ದಾರೆ. ಸಣ್ಣ ವಿಷಯಕ್ಕೆಲ್ಲ ದೊಡ್ಡದು ಮಾಡ್ಕೊಂಡು ಬೇಡ. ಸಣ್ಣ ವಿಷಯಕ್ಕೆ ದೊಡ್ಡ ಮಾಡ್ಕೊಂಬೇಡಿ. ಕೇಸ್ ಆಗಿತ್ತು, ಅದ್ರ ಬಗ್ಗೆ ನಾ ಹೇಳಿದ್ದೀನಿ. ಏನ್ ಕೇಸ್ ಅದು 48 ಬಿದ್ದು ತಿಂಗಳ ಹಿಂದೆ ಅಂದ್ರೆ ಕಳೆದ ವರ್ಷ ಹಾಸನದಲ್ಲಿ ಒಂದು ಮದುವೆ ನಡೆದಿತ್ತು. ಅದು ನಿಮಗೆ ನೆನಪಿರ್ಬೋದು. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಮದುವೆ ಮಂಟಪಕ್ಕೆ ಬಂದ ಹೆಣ್ಣು ಇನ್ನೇನು ಹುಡುಗ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಇಲ್ಲ ನಾ ಮದುವೆ ಆಗಲ್ಲ ಅಂತಾಳೆ. ಆಕೆ ಮಾಡಿ ತುಂಬಾ ದೊಡ್ಡ ತಪ್ಪು. ಪಾಪ ಆ ಹುಡುಗನ ಎಕ್ಸ್ಪ್ರೆಷನ್, ಆತನ ನೋವು ಎಲ್ಲವೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಲ್ಲರೂ ಆ ಹುಡುಗಿನ ಮುಗ್ಗ ಜಾಡಿಸಿದ್ರು. ಆ ತಪ್ಪೇನಿಲ್ಲ, ಯಾಕೆಂದ್ರೆ ಅವಳು ಮಾಡಿದ ಅಂತಹ ಒಂದು ನೀಚ ಕಾರ್ಯ. ಮೊದ್ಲೇ ಬೇಡ ಅನ್ಬೋದಾಗಿತ್ತು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲಾ ಮಾಡಿಸ್ತಾಳೆ. ಮದುವೆಗೆ ಎಲ್ಲಾ ಜಾಮ್ ತಯಾರಿ ನಡೆಯುತ್ತೆ. ಬ್ಯೂಟಿ ಪಾರ್ಲರ್ ಇಂದ ಎಲ್ಲರೂ ಅಲಂಕಾರಕ್ಕೆ ಬರ್ತಾರೆ. ಎಲ್ಲಿಯೂ ಅವಳು ನಂಗೆ ಮದುವೆ ಬೇಡ ಅಂತ ಹೇಳಿಲ್ಲ. ಯಾವಾಗ ಮಂಟಪ ಹತ್ತಿ ನಿಲ್ತಾಳೋ ಆವಾಗ ಇನ್ನೊಂದು ಶಾಸ್ತ್ರ ಎಲ್ಲ ಮಾಡ್ತಾಳೆ. ಅದಾಗಿ ತಾಲಿ ಕಟ್ಟುವಾಗ ನಂಗೆ ಇವನು ಬೇಡ ಅಂದಾಗ ಎಲ್ಲ ಯಾರಿಗಾದ್ರೂ ಸಿಟ್ಟು ಬರುತ್ತೆ. ನಂತರ ಪೊಲೀಸರು ಆಕೆ ಪ್ರೀತಿಸಿದ ಪ್ರಿಯತಮ್ಮನ ಜೊತೆನೆ ಮದುವೆ ಮಾಡಿ ಕಳಿಸ್ತಾರೆ. ಈ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೀವೆಲ್ಲ ನೋಡಿದ್ದೀವಿ ಅಲ್ವಾ? ಆದ್ರೆ ಅದ್ರಂತೆ ಅಲ್ಲ ಈ ಕತೆ. ಇಲ್ಲಿ ಎಲ್ಲರೂ ಆ ಕಥೆನೇ ನೆನೆಸ್ಕೊಂಡು ಇಲ್ಲಿ ಈಕೆಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ. ಇಲ್ಲೇ ವಾಸ್ತವ ಸ್ಥಿತಿ ಏನಂದ್ರೆ, ಈಗ ನೋಡಿ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡ ಅಂತಾರೆ. ಆದ್ರೆ ಈತ ಹೇಳಿದಂತ ಒಂದು ಸುಳ್ಳಿನಲ್ಲಿ ಎಲ್ಲಾದ್ರೂ ಈಕೆ ಮದುವೆ ಆಗಿದ್ರೆ ಆಕೆ ಬದುಕು ನರಕ ಆಗ್ತಿತ್ತು. ಆಕೆಗೆ ಮೊದ್ಲೇ ಹೇಳಿದಂತೆ ಇದು ಸೆಕೆಂಡ್ ಮ್ಯಾರೇಜ್. ಫಸ್ಟ್ ಮ್ಯಾರೇಜ್ ಅಲ್ಲಿ ಒಂದು ಬದುಕು ಕಟ್ಟಿಕೊಳಕ್ ಆಗದೆ ಒಂದು ಮಗು ಕೂಡ ಇದೆ. ಈಗ ಸೆಕೆಂಡ್ ಮ್ಯಾರೇಜಿಗೆ ಒಪ್ಪಿದ್ಲು. ಇಲ್ಲಿ ನೋಡಿದ್ರೆ ಅಂತ ಒಂದು ಗಾದೆ ಮಾತಿದೆಯಲ್ಲ, ಬಾಣಲಿಯಿಂದ ಬೆಂಕಿಗೆದ, ಸೇಮ್ ಅದೇ ಸಿಚುವೇಶನ್ ಈಕೆಗೆ ಆಗ್ತಿತ್ತು. ಎಲ್ಲಾದ್ರೂ ಮದುವೆಗೆ ಓಕೆ ಅಂದಿದ್ರೆ. ಅಲ್ಲಿ ನೋಡಿ, ನನಗೊಂದು ಆಶ್ಚರ್ಯ ಅನಿಸಿದ್ದು, ಅಲ್ಲಿ ಮದುವೆ ಈ ರೀತಿ ಗಲಾಟೆ ಆದಾಗ ಅಲ್ಲಿ ಒಬ್ರು ಅಧಿಕಾರಿ ಬರ್ತಾರೆ, ಮಹಿಳಾ ಅಧಿಕಾರಿ. ಏಜ್ ಡಿಫ್ರೆನ್ಸ್ ಬಗ್ಗೆ ಹೇಳುವಾಗ 10 ವರ್ಷ ಡಿಫ್ರೆನ್ಸ್ ಅನ್ನೋ ದೊಡ್ಡ ವಿಷಯನ ಚಿಕ್ಕ ವಿಷಯನೆಲ್ಲ ದೊಡ್ಡದ್ ಮಾಡಬೇಡಿ ಅಂತಾರೆ. ನಾವು ಬುದ್ಧಿಬೋಧ ಹೇಳ್ಬೇಕು.
10 ವರ್ಷಕ್ಕೆ 20 ವರ್ಷ ಏಜ್ ಗ್ಯಾಪ್ ಇದ್ದವರು ಸಮೇತ ಮದುವೆಯಾಗಿ ಜೀವನ ನಡೆಸ್ತಿದ್ದಾರೆ ನಿಜ. ಆದ್ರೆ ಒಂದು ಮದುವೆಗೆ ಐಡಿಯಲ್ ಏಜ್ ಗ್ಯಾಪ್ ಅಂದ್ರೆ 5 ವರ್ಷದ ಒಳಗೆ. ಈ ಒಂದು 5 ವರ್ಷದ ಒಳಗೆ ಏಜ್ ಗ್ಯಾಪ್ ಇರುವ ಕಪಲ್ಗೂ 10-15 ವರ್ಷ ಏಜ್ ಗ್ಯಾಪ್ ಇರುವ ಕಪಲ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಅವರ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ, ಅವರ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಏನೋ ಒಂದು ಅಡ್ಜಸ್ಟ್ಮೆಂಟ್ ಇಂದ ಜೀವನ ನಡೀತಾ ಇರುತ್ತೆ ಅಷ್ಟೇ. ಅವ್ರೇನ್ ಜೀವನನೇ ಮಾಡ್ತಾ ಇಲ್ಲ ಅಂತ ನಾ ಹೇಳಲ್ಲ. ಅಲ್ಲಿ ಹೊಂದಾಣಿಕೆ ಕೊರತೆ ಇರುತ್ತೆ, ಅದ್ರ ಒಬ್ರು ತಗ್ಗಿ ಬಗ್ಗೆ ಜೀವನ ನಡೀತಾ ಇರುತ್ತೆ. ಈತನಿಗೆ ಮೆಚೂರ್ ಆಗಿ ಅನಿಸಿದ ಆಕೆಗೆ ಸಿಲ್ಲಿ ಅನಿಸ್ಬೋದು, ಈಕೆ ಮಾಡ್ತಿರುವ ಕೆಲವೊಂದು ಕಾರ್ಯಗಳು ಆತನಿಗೆ ತಪ್ಪು ಅನಿಸ್ಬೋದು. ಈಗ ಏಜ್ ಗ್ಯಾಪ್ ಇಂದ ಸಾಕಷ್ಟು ಸಮಸ್ಯೆಗಳುಂಟು. ಅದಿರ್ಲಿ, ಇಲ್ಲಿ ಆಕೆ ಮಂಟಪಕ್ಕೆ ಬಂದ ಮೇಲೆ ಮದುವೆ ಆಗ್ಲೇಬೇಕು ಅಂತ ಎಲ್ಲರೂ ಆಕೆ ಮೇಲೆ ಒತ್ತಡ ಹಾಕ್ತಾರೆ. ಆಕೆ ಮಾತ್ರ ಇಲ್ಲ ಇಲ್ಲ ಅಂತಾಳೆ. ಕಾರಣ ಏನ್ ಗೊತ್ತಾ? ಮದುವೆ ದಿನ ಆಕೆಗೆ ಒಂದು ಲೆಟರ್ ಬಂದಿರುತ್ತೆ, ಅನಾಮಿಕ ಬರ್ದ ಲೆಟರ್. ಅದು ಯಾರು ಬರ್ದಿದ್ದು ಏನು ಗೊತ್ತಿಲ್ಲ. ಆ ಲೆಟರ್ ನಲ್ಲಿ ಹೇಳ್ತಾರೆ, ಈತ ಸುಳ್ಳು ಹೇಳಿ ಮದುವೆ ಆಗ್ತಿದ್ದಾನೆ, ಈತನ ಏಜ್ 1991 ಬೋರ್ನ್ ಅಲ್ಲ, ಆತ 1886 ಬೋರ್ನ್ ಅಂತ. ಅದೊಂದು ಸುಳ್ಳ? ಓಕೆ, ಏಜ್ ದೊಡ್ಡ ವಿಷಯ ಅಲ್ಲಪ್ಪ, ಬಿಡ್ಲಿ. ಜಾತಕ ಸುಳ್ಳು. ಜಾತಕ ನಂಬಿ ಮದುವೆ ಆಗುವಾಗ ಕೆಲವರಿಗೆ ಜಾತಕ ಮೇಲೆ ತುಂಬಾ ನಂಬಿಕೆ ಇರುತ್ತೆ. ಅಂತದ್ರಲ್ಲಿ ಸುಳ್ಳು ಜಾತಕ ಕೊಟ್ಟಾಗ ಅದನ್ನೇ ಅಕ್ಸೆಪ್ಟ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಫಸ್ಟ್ ಮದುವೆಯಲ್ಲಿ ಮೇ ಬಿ ಅವ್ರ ಜಾತಕನೇ ಸಮಸ್ಯೆ ಆಗಿರ್ಬೋದು, ಯಾರಿಗ್ ಗೊತ್ತು. ಅದಕ್ಕಾಗಿ ಅವ್ರು ಇಲ್ಲಿ ಜಾತಕನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇರ್ಬೋದು. ಅದು ಅವರ ಅಭಿಪ್ರಾಯ, ನಮಗ್ ಗೊತ್ತಿಲ್ಲ. ಅದು ಸುಳ್ಳು ಕೊಟ್ಟಿದ್ದಾರೆ. ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ, ಆತ ಜೈಲಿಗೆ ಹೋಗಿ ಬಂದಂತ ವ್ಯಕ್ತಿ. ಒಂದು ಹೆಣ್ಣು ಮಗುವಿಗೆ ತೊಂದರೆ ಕೊಟ್ಟು ಈತನನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಡಲಾಗಿತ್ತು. ಜೈಲಿನಿಂದ ಬಿಡುಗಡೆ ಆಗಿ ಬಂದಂತ ವ್ಯಕ್ತಿ ಈತ. ಅದನ್ನೇ ಬಚ್ಚಿಟ್ಟು ಮದುವೆ ಆಗೋದಕ್ಕೆ ಬಂದಿದ್ದ. ಈಗ ಹೇಳಿ ನೀವು, ಆಕೆ ಮಾಡಿದ್ದು ಸರಿನಾ ತಪ್ಪಾತ? ಆಕೆಗೆ ಸೆಕೆಂಡ್ ಮ್ಯಾರೇಜ್ ಅಂದಾಗ ಯಾವಾಗ್ಲೂ ಫಸ್ಟ್ ಒಂದು ಲೈಫ್ ಸರಿ ಆಗ್ಲಿಲ್ಲ, ನಮ್ಗೆ ಸೆಕೆಂಡ್ ಮ್ಯಾರೇಜ್ ಅಲ್ಲಿ ತುಂಬಾನೇ ಹೋಪ್ ಇರುತ್ತೆ. ಆ ಬದುಕುನು ಹಾಳಾದ್ರೆ ಎಲ್ಲ ಸಮಾಜ ದೂಷಿಸಿದ ಹೆಣ್ಣನೆ. ಫಸ್ಟ್ ನಿನ್ನ ಲೈಫ್ ಹಾಗೆ ಆಯ್ತು, ಸೆಕೆಂಡ್ ಈಗನು ಹಾಗೆ ಆಯ್ತು ಅಂತ. ಆದ್ರೆ ಇಲ್ಲಿ ಆಕೆ ಮಾಡಿ ತಪ್ಪಾದ್ರೆ ಏನು? ಸರಿನೇ ಮಾಡಿದಾಳೆ. ಒಂದು ಮದುವೆಯಲ್ಲಿ ಆಕೆ ಸಾಕಷ್ಟು ನೋವನ್ನು ಅನುಭವಿಸಿ ಈಗ ಸೆಕೆಂಡ್ ಮ್ಯಾರೇಜ್ ಅಲ್ಲೂ ಸೇಮ್ ಒಂದು ಅದೇ ಹಣೆ ಬರನ್ ತಗೊಳ್ಬೇಕು ಅಂತ ಏನಿತ್ತ ಅಲ್ವಾ? ಅವಳು ಮಾಡಿ ಸರಿನೇ ಇದೆ. ನಮಗೆ ಅದು ಗೊತ್ತಿಲ್ಲದೆ, ಕತೆ ಏನು ಗೊತ್ತಿಲ್ಲದೆ ಆಸನದ ಮಧ್ಯೆನೇ ಕಲ್ಪನೆ ಮಾಡ್ಕೊಂಡು ಸಿಕ್ಕಾಬಟ್ಟೆ ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವಾಸ್ತವ ಅದಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 100 ಸುಳ್ಳು ಹೇಳಿ ಒಂದು ಮದುವೆ ಆಗೋತ ಹಿರಿಯರು ಹೇಳ್ತಾರೆ. ಆದ್ರೆ ಇಂಥ ಒಂದು ಸುಳ್ಳಿನ ಮದುವೆಯಲ್ಲಿ ಎಲ್ಲಾದ್ರೂ ಹೋಗಿ ಸಿಕ್ಕಾಕೊಂಡ್ರೆ ಆ ಹೆಣ್ಣಿನ ಬದುಕು ಮಾತ್ರ ಸಿಕ್ಕಾಬಟ್ಟೆ ನರಕ ಆಗಿರುತ್ತೆ. ಎಲ್ಲಾ ಕಡೆ ವಿಚಾರ ಮಾಡ್ತೀವಿ. ಹಿಂದೆಲ್ಲ ಹೇಳ್ಕೊಡ್ತಿದ್ರು, ಒಂದು ಮದ್ವೆ ಅಂದಾಗ 4 ಮನೆ ವಿಚಾರ ಮಾಡಿ ಮದ್ವೆ ಮಾಡ್ತಾ ಇದ್ರು. ಈಗಲೂ ಮ್ಯಾಟ್ರಿಮನಿ ಎಲ್ಲಾ ಬಂದ್ರು ಹಾಗೆ ಮಾಡ್ತಾರೆ. ಕೆಲವೊಂದು ವಿಷಯಗಳನ್ನ ಬಚ್ಚಿಟ್ಟು ಮಾಡ್ತಾರೆ. ಹೀಗೆ ಬಚ್ಚಿಟ್ಟು ಮದ್ವೆ ಮಾಡಿದಾಗ ಆ ಮನೆಗೆ ಹೋದಾಗ ಅವಳಿಗೆ ಆ ವಿಷಯ ಗೊತ್ತಾದ್ರೆ ಅವರ ಸಂಸಾರದಲ್ಲಿ ಬಿರುಕು ಮೂಡ್ಲು ಅಷ್ಟೇ ಸಾಕಾಗುತ್ತೆ. ಹಾಗಾಗಿ ಯಾವ ವಿಷಯನ ಆಗಲಿ, ನಿಮ್ ಬಗ್ಗೆ ಏನುಂಟು ಅದು ಹುಡುಗನ ಮನೆಯವರ ಕೆಲವೊಂದು ಕಾಯಿಲೆಗಳ ವಿಷಯದಲ್ಲಿ ಅಷ್ಟೇ. ಹೆಣ್ಮಕ್ಳು, ನನಗೆ ಗೊತ್ತಿರೋಂಗೆ ನನ್ನ ಒಂದು ಸರೌಂಡಿಂಗ್ ಒಂದು ಮದುವೆ ಆಗಿತ್ತು. ಅಲ್ಲಿ ಹುಡುಗಿಗೆ ಒಂದು ಕಾಯಿಲೆ ಇತ್ತು. ಆ ಕಾಯಿಲೆನ ಬಚ್ಚಿಟ್ಟು ಮದುವೆ ಮಾಡಿ ಕೊಡ್ತಾರೆ. ಹುಡುಗಿ ದಿನ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳುವಾಗ ಯಾಕೆ ಹುಡುಗನ ಮನೆಯವ್ರಿಗೆ ಗೊತ್ತಾಗಲ್ಲ, ನಂತರ ಗೊತ್ತಾಗತ್ತೆ. ಆಕೆಗೆ ಡಾಕ್ಟರ್ ನೀನ್ ಮದುವೆ ಆಗ್ಬಾರ್ದಂತೆ ಅಂತೆ. ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಕೆಗೆ ಇದ್ದು. ಸ್ಟಿಲ್ ಬಚ್ಚಿಟ್ಟು ಮದುವೆ ಮಾಡಿ ಕೊಡ್ತಾರೆ. ಆ ಮದುವೆ ಹುಡುಗನ ಮನೆಯವ್ರಿಗೆ ಗೊತ್ತಾದಾಗ ಮದುವೆ ಆಗಿ 1-2 ವಾರದಲ್ಲಿ ಬ್ರೇಕ್ ಆಗುತ್ತೆ, ಡಿವೋರ್ಸ್ ಆಗುತ್ತೆ. ಹಾಗಾಗಿ 100 ಸುಳ್ಳು ಹೇಳಿ ಯಾರು ಮದುವೆ ಮಾಡಕ್ ಹೋಗ್ಬೇಡಿ. ಇದ್ದ ಸತ್ಯನ ಹೇಳಿ ಒಪ್ಪಿಕೊಂಡು ಜೀವನ ಮಾಡದೆ ಈಗಿನ ಕಾಲದ ಮಂತ್ರ ಆಗಿರ್ಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯವನ್ನ ಕಮೆಂಟಿನಲ್ಲಿ ತಿಳಿಸಿ.